ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ದ್ವಿತೀಯ ವರ್ಷದ PUC ದ್ವಿತೀಯ ವರ್ಷದ ಪಠ್ಯಕ್ಕನುಗುಣವಾಗಿ 4.5 ಗುಪ್ತರ ಬಗ್ಗೆ ಈಗಾಗಲೇ ಆ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿದ್ದೀರಿ. ಆ ಒಂದು ವಿಷಯದ ನಂತರ ಆ ಒಂದು ಪಾಠಕ್ಕೆ ಅನುಗುಣವಾಗಿರ್ತಕ್ಕಂಥ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇವು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನಾವಳಿಗಳಿದ್ದಾವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇವುಗಳನ್ನು ಲಕ್ಷ್ಯ ಕೊಟ್ಟು ನೀವೆಲ್ಲ ನೋಡೋದ್ರಿಂದ ಮತ್ತು ತಿಳಿದುಕೊಳ್ಬೇಕಾಗ್ತದೆ. ಇವು ಪರೀಕ್ಷೆಗೆ ಬಹಳಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂಥ ಪ್ರಶ್ನಾವಳಿಗಳಿದ್ದಾವೆ. ಹಾಗಾಗಿ ನಾನು ಇವತ್ತು ಮುಂದೆ ಈ 1 ಅಂಕದ ಪ್ರಶ್ನೆಗಳನ್ನು ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾನು ಇವತ್ತು ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ನಿಮ್ಗೆ ಬಿಡಿಸ್ತಾ ಇದ್ದೇನೆ. ದಯವಿಟ್ಟು ಲಕ್ಷ್ಯ ಕೊಟ್ಟು ಈ ಒಂದು ವಿಡಿಯೋನ ಏನ್ ಮಾಡಬೇಕು ಅಂದ್ರೆ ನೋಡ್ಬೇಕು. ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಏನ್ ಮಾಡಬೇಕು ಅಂದ್ರೆ ಶೇರ್ ಮಾಡ್ಬೇಕು ಅನ್ನುವಂತ ಒಂದು ಮಾತನ್ನು ಹೇಳ್ತಾ, ಮೊದಲಾಗಿ ಗುಪ್ತ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳ್ತಾರೆ. ಬಹಳಷ್ಟು ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಗುಪ್ತ ಸಂತತಿಯ ಸ್ಥಾಪಕ ಯಾರಪ್ಪ ಅಂತಂದ್ರೆ ಶ್ರೀಗುಪ್ತ ಅಂತ ಬರ್ತಾನೆ. ಗುಪ್ತ ಸಂತತಿಯ ಸ್ಥಾಪಕ ಯಾರು ಅಂತಂದ್ರೆ ಶ್ರೀಗುಪ್ತ ಅಂತ ಬರ್ತಾನೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಗುಪ್ತ ಶಕೆ ಯಾವಾಗ ಆರಂಭವಾಯಿತು ಅಂತ ಕೇಳ್ತಾರೆ. ಗುಪ್ತ ಶಕೆ ಆರಂಭವಾಗಿದ್ದು ಸಾಮಾನ್ಯ ಶಕೆ 320 ಅನ್ನುವಂಥದ್ದು ಬರ್ತದೆ. ಹೀಗೆ ಮೂರನೇದಾಗಿ ನೋಡೋದಾದ್ರೆ ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ ಯಾರಪ್ಪ ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ ಹರಿಶೇನ. ಯಾರು? ಹರಿಶೇನ ಅಂತ ನಾವು ಕರಿತೀವಿ. ಹಾಗಾಗಿ ಹರಿಶೇನ ಅಲಹಾಬಾದ್ ಸ್ತಂಭ ಶಾಸನವನ್ನ ರಚನೆ ಮಾಡ್ತಾನೆ. ಆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಸಾಧನೆಗಳನ್ನು ಹೇಳುವಂತಹ ಒಂದು ಏಕೈಕ ಶಾಸನವಾಗಿದೆ. ನೆಕ್ಸ್ಟ್ ಬರ್ತದೆ ಕ್ವಶನ್. ಇಲ್ಲಿ ಏನಪ್ಪಾ ಅಂದ್ರೆ ಈ ಗುಪ್ತ ವಂಶದ ಶ್ರೇಷ್ಠ ದೊರೆ ಅಂತ ಕೇಳಿದಾಗ ಯಾರಪ್ಪ ಅಂತಂದ್ರೆ ಸಮುದ್ರಗುಪ್ತ ಅಂತ ನಾವು ಕರಿತೀವಿ. ಹಾಗೇನೆ ಸಮುದ್ರಗುಪ್ತನ ಕೆಲವೊಂದು ಬಿರುದುಗಳನ್ನು ನಾನು ಈಗಾಗಲೇ ಹಿಡಿದು ಹೇಳಿದೆ. ನಾನು ಏನಪ್ಪಾ ಅಂದ್ರೆ ಅಶ್ವಮೇಧ ಯಾಗವನ್ನ ಪ್ರಮುಖವಾಗಿ ಫಸ್ಟ್ ಆರಂಭಿಸಿದವನು ಯಾರಪ್ಪ ಅಂತಂದ್ರೆ ಸಮುದ್ರಗುಪ್ತ. ಆತನನ್ನ ಕವಿರಾಜ ಅಂತಲೂ ಕೂಡ ಕರೀತಾರೆ. ಕವಿರಾಜ ಅಂತ ಕರೀತಾರೆ. ಅಶ್ವಮೇಧ ಪರಾಕ್ರಮಿ ಅನ್ನುವಂತ ಒಂದು ಹೆಸರಿನಿಂದ ಪ್ರಖ್ಯಾತಿ ಹೊಂದಿದ್ದಾನೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಕಾವ್ಯ ಮೀಮಾಂಸೆಯನ್ನ ಬರೆದವರು ಯಾರು ಅಂತ ಕೇಳ್ತಾರೆ. ಕಾವ್ಯ ಮೀಮಾಂಸೆಯ ಕರ್ತೃ ಯಾರಪ್ಪ ಅಂತಂದ್ರೆ ರಾಜಶೇಖರ ಅಂತ ಬರ್ತಾನೆ. ಕಾವ್ಯ ಮೀಮಾಂಸದ ಕರ್ತೃ ಯಾರು ಅಂತಂದ್ರೆ ರಾಜಶೇಖರ. ಹಾಗೇನೆ ಇದು ಬರೋದು ಕವಿರಾಜ ಅನ್ನುವಂತಹ ಒಂದು ಬಿರುದನ್ನು ಹೊಂದಿದವರು ಯಾರಪ್ಪ ಅಂದ್ರೆ ಸಮುದ್ರಗುಪ್ತ. ಯಾರು? ಸಮುದ್ರಗುಪ್ತ ಅಂತ ಬರ್ತಾನೆ. ಹಾಗೆ ಶಾಕುಂತಲ ಅನ್ನುವಂತಹ ಒಂದು ಕೃತಿನ ಬರೆದವರು. ಇದು ಗುಪ್ತ ಕಾಲದ ಸರ್ವಶ್ರೇಷ್ಠಮಯವಾಗಿರುವಂತಹ ಒಂದು ಕೃತಿಯಾಗಿದೆ, ಒಂದು ನಾಟಕ. ಇದನ್ನು ಬರೆದವರು ಯಾರು? ಕಾಳಿದಾಸ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಕಾಳಿದಾಸನನ್ನ ಅವನ ಕೃತಿಗಳನ್ನ ನಾವು 2 ಅಂಕದಲ್ಲಿ ನೋಡ್ತಾ ಹೋಗ್ತೇವೆ. ಆಮೇಲೆ ಹೇಳ್ತೇನೆ ನಾನು. ಇನ್ನು ಪ್ರಮುಖವಾಗಿರ್ತಕ್ಕಂಥ ಇನ್ನು ಕೆಲವೊಂದು ಪ್ರಶ್ನಾವಳಿಗಿದಾವೆ. ಕವಿರಾಜ ಅನ್ನುವಂತ ಬಿರುದನ್ನು ಪಡೆದವರು ಸಮುದ್ರಗುಪ್ತ. ಶಾಕುಂತಲ ಅನ್ನುವಂತ ಒಂದು ಕೃತಿಯನ್ನು ಬರೆದವರು, ನಾಟಕ ಇದು, ಅದನ್ನು ಬರೆದವರು ಕಾಳಿದಾಸ. ಹಾಗೇನೆ ಆರ್ಯಭಟ ಅಂತ ಬರ್ತಾನೆ, ಖಗೋಳ ವಿಜ್ಞಾನಿ. ಈತ 2 ಕೃತಿಗಳನ್ನ ಬರೀತಾನೆ. ಆರ್ಯಭಟಿಯಂ ಮತ್ತು ಸೂರ್ಯ ಸಿದ್ಧಾಂತಿಕ ಅನ್ನುವಂತಹ 2 ಕೃತಿಗಳನ್ನ ಬರೀತಾನೆ. ಇಲ್ಲಿ 1 ಅಂಕದಲ್ಲಿ ಬಂದಾಗ ಆರ್ಯಭಟನ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನು ಬರೆಯೋದಂತಂದ್ರೆ ಸೂರ್ಯ ಸಿದ್ಧಾಂತ ಅಂತ ಒಂದೇ ಬರೀಬೇಕು. 2 ಅಂಕದಲ್ಲಿ ಕೇಳಿದ್ರೆ 2 ಬರೀಬೇಕು. ಇನ್ನೊಂದು ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ 11ನೇ ಪ್ರಶ್ನೆ ಬರ್ತಾ ನಾವು ಹೋಗ್ತೇನೆ ನಾನು. ಇಲ್ಲಿ ವಿಕ್ರಮಾದಿತ್ಯ ಅನ್ನುವಂತಹ ಬಿರುದನ್ನ ಪಡೆದವರು ಯಾರು ಅಂತ ಕೇಳ್ತಾರೆ. ವಿಕ್ರಮಾದಿತ್ಯ ಬಿರುದನ್ನ ಪಡೆದವರು ಯಾರು ಅಂತ ಕೇಳಿದ್ರೆ ಮುಖ್ಯವಾಗಿ 2ನೇಯ ಚಂದ್ರಗುಪ್ತ. ಎಷ್ಟನೇ ಚಂದ್ರಗುಪ್ತ? 2ನೇಯ ಚಂದ್ರಗುಪ್ತ ಅಂತ ಬರ್ತಾನೆ. 2ನೇಯ ಚಂದ್ರಗುಪ್ತ. 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಅನ್ನುವಂತ ಒಂದು ಬಿರುದನ್ನ ಪಡಿತಾನೆ. ಇನ್ನೊಂದು ಕ್ವಶನ್ಸ್ ಯಾವ್ದಪ್ಪ ಅಂತಂದ್ರೆ 1 ಅಂಕದ ಪ್ರಶ್ನೆ, ಅಮರಕೋಶ ಅನ್ನುವಂತಹ ಒಂದು ಕೃತಿಯನ್ನು ಬರೆದವರು. ಅಮರಕೋಶ ಅನ್ನುವಂತಹ ಒಂದು ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ಬಹುಮುಖ್ಯವಾಗಿ ಅಮರಸಿಂಹ. ಅಮರಕೋಶವನ್ನ ಬರೆದವರು ಯಾರು? ಅಮರಸಿಂಹ. 1 ಅಂಕದ ಪ್ರಶ್ನೆ ಇದು. ನೆಕ್ಸ್ಟ್ ಇನ್ನೊಂದು ಬರ್ತದೆ ಕ್ವಶನ್ಸ್. ಯಾವುದಂತ ಕೇಳಿದ್ರೆ ಬೃಹತ್ ಸಂಹಿತೆಯನ್ನ ಬರೆದವರು.
ಇದು ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ. ಬೃಹತ್ ಸಂಹಿತೆಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ವರಹಾಮೀರ. ಬೃಹತ್ ಸಂಹಿತೆಯನ್ನು ಬರೆದವರು ಯಾರು? ವರಹಾಮೀರ ಅಂತ ಬರ್ತಾನೆ. ಹೀಗೆ ಇನ್ನೊಂದು ಬರ್ತದೆ, ಇನ್ನೊಂದು 15ನೇ ಪ್ರಶ್ನೆ 14ನೇ ಪ್ರಶ್ನೆ ಹೋಗ್ತೇನೆ ನಾನೀಗಲೇ. ಫೊಕೂಕಿ ಅನ್ನುವಂತಹ ಒಂದು ಕೃತಿಯನ್ನು ಬರೆದವರು ಫೊಕೂಕಿ ಅನ್ನುವಂತ ಕೃತಿಯನ್ನು ಬರೆದವರು ಫಾಹಿಯಾನ್. ಫೊಕೂಕಿ ಅನ್ನುವಂತ ಒಂದು ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ಫಾಹಿಯಾನ್. ಹಾಗೇನೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾರಪ್ಪ ಅಂತಂದ್ರೆ ಕಿರಾತಾರ್ಜುನ ವಿಜಯ. ಯಾವುದು? ಕಿರಾತಾರ್ಜುನ ವಿಜಯ. ಇದು ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. 1 ಅಂಕದಲ್ಲಿ ಈ ಕೃತಿಯನ್ನ ಬರೆದವರು ಕಿರಾತಾರ್ಜುನ ವಿಜಯ ಅನ್ನುವಂತ ಒಂದು ಕೃತಿಯನ್ನ ಬರೆದವರು ಯಾರಪ್ಪ ಅಂತಂದ್ರೆ ಭಾರವಿ ಅನ್ನುವಂತ ಒಬ್ಬ ಕವಿ ಈ ಒಂದು ಕೃತಿಯನ್ನು ಬರೀತಾನೆ. ಹಾಗೇನೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನಾವಳಿ ಏನಪ್ಪಾ ಅಂತಂದ್ರೆ ನಿಮಗೆ ಎಕ್ಸಾಮ್ಸ್ಗೆ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ನೆನಪಿಕೊಳ್ಳಿ ವಿದ್ಯಾರ್ಥಿಗಳೇ, ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಭಾರತದ ವೈದ್ಯಶಾಸ್ತ್ರದ ಪಿತಾಮಹನೆಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ. ಹಲವಾರು ವರ್ಷದ ಪ್ರಶ್ನೆಗಳ ಪತ್ರಿಕೆ ನೋಡ್ತಾ ಹೋದಾಗ ಈ ಪ್ರಶ್ನೆ ಬಿದ್ದಿದೆ. ಇದರ ಉತ್ತರ ಯಾವುದು ಅಂತ ಕೇಳಿದ್ರೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತ್ರಿ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತಂದ್ರೆ ಧನ್ವಂತ್ರಿ ಅಂತಲೂ ಕೂಡ ಕರೀತಾರೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ಕೊನೆಯಾಗಿರ್ತಕ್ಕಂಥ ಪ್ರಶ್ನೆ 17ನೇ ಪ್ರಶ್ನೆ, ಗುಪ್ತರ ಕಾಲದ ಕಬ್ಬಿಣದ ಸ್ತಂಭ ಶಾಸನ ಕಂಡು ಬಂದಿರುವುದು ಎಲ್ಲಿ ಅಂತ ಕೇಳ್ತಾರೆ. ನೋಡಿ, 2ನೇ ಚಂದ್ರಗುಪ್ತನ ಆಳ್ವಿಕೆಯ ಅವಧಿಯಲ್ಲಿ ಬರುವಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಕಬ್ಬಿಣದ ಕಂಬ ಇವತ್ತಿನವರೆಗೂ ನಾವು ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲಿ? ದೆಹಲಿಯ ಸಮೀಪ ಇರುವಂತಹ ಮೆಹರೌಲಿ. ಗೊತ್ತಿರಲಿ ನಿಮ್ಗೆ, ಈಗಾಗಲೇ ನಾನು ಹೇಳಿದೆ ನಾವು ಮೆಹರೌಲಿ ಅನ್ನುವಂತಹ ಒಂದು ಸ್ಥಳದಲ್ಲಿ ಕಬ್ಬಿಣದ ಸ್ತಂಭ ಸಿಕ್ಕಿದೆ. ಅದು ಗುಪ್ತರ ಕಾಲದ ಸರ್ವಶ್ರೇಷ್ಠ ಲೋಹ ಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ರು ಅಂತ ನಮಗೆ ಬಹಳ ಸ್ಪಷ್ಟವಾಗ್ತದೆ. ಯಾವುದು? ಕಬ್ಬಿಣದ ಸ್ತಂಭ ಸಿಕ್ಕಿದ್ದಲ್ಲಿ ಗುಪ್ತರ ಕಾಲದಲ್ಲಿ ಮೆಹರೌಲಿ ಅನ್ನುವಂತಹ ಒಂದು ಸ್ಥಳದಲ್ಲಿ. ಹಾಗೇನೆ ಇನ್ನ 2 ಅಂಕದ ಪ್ರಶ್ನೆಗೆ ನಾವು ಹೋಗೋಣ. 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರಂತ ನಾನು ಭಾವಿಸಿದ್ದೇನೆ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಬರುವಂತಹ ಒಂದು ಪ್ರಮುಖ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗುಪ್ತರು ಕಾಲದಲ್ಲಿ ಬರುವಂತಹ 2 ಪ್ರಮುಖವಾಗಿರ್ತಕ್ಕಂಥ ರಾಜಧಾನಿಗಳು ಯಾವುವು? ಗುಪ್ತರ ಕಾಲದ 2 ಪ್ರಮುಖ ರಾಜಧಾನಿಗಳು ಯಾವುವು ಅಂತ ಕೇಳಿದ್ರೆ ಪಾಟಲಿಪುತ್ರ ಮತ್ತು ಉಜ್ಜಯಿನಿ. 1 ಪಾಟಲಿಪುತ್ರ, 2 ಉಜ್ಜಯಿನಿ ಅನ್ನುವಂತಹ 2 ಗುಪ್ತರ ಕಾಲದ 2 ರಾಜಧಾನಿಗಳು. ಇನ್ನ 2ನೇದಾಗಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವಂತಹ ಶಾಸನ ಯಾವುದು? ಅದನ್ನ ಯಾರು ಬರೆದರು ಅಥವಾ ಯಾರು ರಚಿಸಿದರು ಅಂತ ಬರ್ತದೆ. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ ಸಮುದ್ರಗುಪ್ತನ ಶಾಸನಗಳನ್ನ ಹೇಳುವಂತಹ ಒಂದು ಶಾಸನ ಯಾವುದಪ್ಪ ಅಂತಂದ್ರೆ ಸಾಧನೆಗಳನ್ನ ಹೇಳುವಂತಹ ಒಂದು ಶಾಸನ ಯಾವುದು ಅಂತ ಕೇಳಿದ್ರೆ ಅದು ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಯಾರು ಬರೆದರು? ಹರಿಸೇನ ಬರೀತಾನೆ. ಯಾರು ಬರೀತಾರೆ? ಹರಿಸೇನ. ಅಂದ್ರೆ ಸಮುದ್ರಗುಪ್ತನ ಒಬ್ಬ ದಂಡ ನಾಯಕನು ಕೂಡ ಹೌದು, ಕವಿನೂ ಕೂಡ ಹೌದು. ಆತನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಶ್ರೇಷ್ಠ ಕೃತಿ ಯಾವುದು ಅಂತ ಕೇಳಿದ್ರೆ ಅಲಹಾಬಾದ್ ಸ್ತಂಭ ಶಾಸನವಾಗಿದೆ. ಇದು ಸಮುದ್ರಗುಪ್ತನ ದಿಗ್ವಿಜಯಗಳ ಕುರಿತು ಹೇಳ್ತದೆ. ಇನ್ನೊಂದು ಗುಪ್ತರ ಕಾಲದ 2 ಪ್ರಮುಖ ಕವಿಗಳನ್ನ ಹೆಸರಿಸಿರಿ. ಇದು 2 ಅಂಕದ ಪ್ರಶ್ನೆ. 2 ಬರೀಬೇಕು. ಗುಪ್ತರ ಕಾಲದ 2 ಪ್ರಮುಖ ಕವಿಗಳು ಯಾರು? 4 ಹೇಳಿದ್ರೆ 2 ಇಂಪಾರ್ಟೆಂಟ್ ಹೇಳ್ತೇನೆ ನಾನು. ಕಾಳಿದಾಸ ಮಹಾನ್ ಕವಿ, ಭಾರವಿ ಮಹಾನ್ ಕವಿ. ಹಾಗೇನೆ ಇನ್ನು ಬರ್ತಾರೆ ಕಾಳಿದಾಸ, ಆಮೇಲೆ ಭಾರವಿ, ಆಮೇಲೆ ಇನ್ನೊಬ್ಬ ಯಾರಪ್ಪ ಅಂತಂದ್ರೆ ವಿಶಾಖ ದತ್ತ ಅಂತ ಬರ್ತಾನೆ. ವಿಶಾಖ ದತ್ತನ ಮುದ್ರಾರಕ್ಷ ಅನ್ನುವಂತಹ ಒಂದು ಕೃತಿಯಾಗಿರ್ಬೋದು. ಹೀಗೆ 2 ಬರೆದ್ರೆ ಸಾಕು. ಕಾಳಿದಾಸರ ಬರೀರಿ,
ಕಾಳಿದಾಸ, ಭಾರವಿ, ವಿಶಾಖದತ್ತ. ಹಾಗೇನೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ ನಾಲ್ಕನೆಯದಾಗಿ ಕಾಳಿದಾಸನ 2 ಕೃತಿಗಳನ್ನ ಹೆಸರಿಸಿರಿ. ನೋಡಿ, ಕಾಳಿದಾಸ 2 ನಾಟಕಗಳನ್ನ ಬರೀತಾನ. ಮೇಘದೂತ ಮತ್ತು ಶಾಕುಂತಲೆ ಇವು ನಾಟಕಗಳು. ಆದ್ರೆ ಕಾಳಿದಾಸನ 2 ಪ್ರಮುಖ ಕೃತಿಗಳು ಯಾವುವು ಅಂತ ಕೇಳಿದ್ರೆ ಋತು ಸಂಹಾರ ಅಂದ್ರೆ ರಘುವಂಶ, ಕುಮಾರ ಸಂಭವ, ಮಾಳ್ವಿಕಾಗ್ನಿ ಮಿತ್ರ, ಇವು ಅವನ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು. ನಾಟಕ ಶಾಕುಂತಲೆ. ಹಾಗೇನೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಫಾಹಿಯಾನ್ ಯಾರು, ಅವನು ಏಕೆ ಭಾರತಕ್ಕೆ ಬಂದ? ನೋಡಿ, ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಫಾಹಿಯಾನ್ ಯಾರು ಅಂದ್ರೆ ಫಾಹಿಯಾನ್ ಈತ ಚೀನಾ ದೇಶದ ಯಾತ್ರಿಕ. ಫಾಹಿಯಾನ್ ಯಾರಂತಂದ್ರೆ ಚೀನಾ ದೇಶದ ಯಾತ್ರಿಕನಾಗಿದ್ದಾನೆ. ಈತ ಭಾರತಕ್ಕೆ ಯಾಕೆ ಬಂದಪ್ಪ ಅಂತಂದ್ರೆ ಬುದ್ಧನು ಹುಟ್ಟಿರ್ತಕ್ಕಂಥ ಸ್ಥಳ ನಮ್ಮದು ಭಾರತ. ಆ ಬುದ್ಧನ ಮೂಲ ಅಂದ್ರೆ ಬೌದ್ಧ ಧರ್ಮದ ಮೂಲ ತತ್ವಗಳನ್ನ ಅಧ್ಯಯನವನ್ನ ಮಾಡಲಿಕ್ಕೆ ಭಾರತಕ್ಕೆ ಬರ್ತಾನೆ. ಯಾರು? ಫಾಹಿಯಾನ್. ಹಾಗೇನೆ ಇನ್ನೊಂದು ಪ್ರಶ್ನೆ ಯಾವ್ದಪ್ಪ ಅಂತ ಕೇಳಿದ್ರೆ ಈ ಗುಪ್ತರ ಇತಿಹಾಸವನ್ನ ತಿಳಿಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಯಾವುದಾದರೂ 2 ಪ್ರಮುಖ ಆಧಾರಗಳನ್ನು ತಿಳಿಸಿವಿ ಅಂತ ಕೇಳ್ತಾರೆ. ಇದು ಕೂಡ 2 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಆದ್ರೆ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ, ನೀವು ಶಾಸನಗಳನ್ನ ಬರಿಬಹುದು, ಆಧಾರ ಕೃತಿಗಳನ್ನ ಕೂಡ ಬರಿಬಹುದು. ಇಲ್ಲಿ ಬಹುಮುಖ್ಯವಾಗಿ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಿಕ್ಕೆ ಸಹಾಯಕವಾಗಿರ್ತಕ್ಕಂಥ 2 ಪ್ರಮುಖವಾಗಿರ್ತಕ್ಕಂಥ ಆಧಾರಗಳು ಯಾವಪ್ಪ ಅಂತ ಕೇಳಿದ್ರೆ ಮೊದಲನೇದಾಗಿ ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ಬೋದು. ಹಾಗೇನೆ ಕಾಳಿದಾಸನ ಪ್ರಮುಖ ಕೃತಿಗಳಾಗಿರ್ಬೋದು. ಅಂದ್ರೆ ಕಾಳಿದಾಸನ ಕೃತಿಗಳು ಯಾವುವು? ಮೇಘದೂತ, ಕುಮಾರ ಸಂಭವ, ರಘುವಂಶ, ಮಾಳ್ವಿಕಾಗ್ನಿ ಮಿತ್ರ ಅನ್ನುವಂತಹ ಒಂದು ಕೃತಿಗಳು. ಇವು ಕಾಳಿದಾಸ ಕೃತಿಗಳು ಕೂಡ ಗುಪ್ತರ ಇತಿಹಾಸ ತಿಳಿಲಿಕ್ಕೆ ಲಭ್ಯವಾಗಿರ್ತಕ್ಕಂಥ ಪ್ರಮುಖ ಆಧಾರಗಳಾಗಿದ್ದಾವೆ. ಹಾಗೇನೆ ಇದು ಒಟ್ಟಾರೆ 4 ಬರೆದ್ರೆ ಸಾಕು. ಇದು 2 ಅಂಕದ ಪ್ರಶ್ನೆ. ಇನ್ನು ಹಾಗೇನೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಬರ್ತದೆ. ಏನಪ್ಪಾ ಅಂತಂದ್ರೆ ಈ ಇನ್ನೊಂದು ಬರೋದು ನೋಡಿ ಆಧಾರಗಳು. ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಅನ್ನುವಂತಹ 2 ಸಂಸ್ಕೃತ ಭಾಷೆಯ ಕೃತಿಗಳಾಗಿದ್ದಾವೆ. ಇದು ಕೂಡ ನೆನಪಿಟ್ಕೊಳ್ಳಿ. 2ರಾಗ 1 ಬರೀ. ಕಾಳಿದಾಸನ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಇವು ಕೂಡ ಸಹಾಯಕವಾಗಿರ್ತಕ್ಕಂಥ ಮೂಲಾಧಾರಗಳಾಗಿದ್ದಾವೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಗುಪ್ತರ ಅಂದ್ರೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಿರ್ತಕ್ಕಂಥ ಯಾರಾದರೂ ಇಬ್ಬರು ಉತ್ತರ ಭಾರತದ ರಾಜರುಗಳನ್ನ ಹೆಸರಿಸಿರಿ. ನೋಡಿ, ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಾವು ಅವಲೋಕನವನ್ನು ಮಾಡಿದಾಗ ಸಮುದ್ರಗುಪ್ತ ಉತ್ತರ ಭಾರತದ ಮೇಲೆ ಮತ್ತು ದಕ್ಷಿಣ ಭಾರತದ ಮೇಲೆ ಯುದ್ಧಗಳನ್ನು ಕೈಗೊಂಡ ಅಂತ ಹೇಳ್ತಾರೆ. ಹಾಗಾದ್ರೆ ಉತ್ತರ ಭಾರತದ ಮೇಲೆ ದಾಳಿಯನ್ನ ಮಾಡಿಬಿಟ್ಟು 9 ರಾಜರನ್ನ ಏನ್ ಮಾಡ್ತಾನವ? ಸೋಲಿಸ್ತಾನೆ. ಆ 9 ರಾಜರು ಯಾರಪ್ಪ ಅಂತಂದ್ರೆ ಮುಖ್ಯವಾಗಿ ಬಾಲವರ್ಮ, ನಂದಿನ, ನಾಗಸೇನ. ಹಾಗೇನೆ ಇನ್ನೊಬ್ಬ ಬರ್ತಾನೆ, ಯಾರಪ್ಪ ಅಂತಂದ್ರೆ ಬಾಲವರ್ಮ, ನಂದಿನ, ನಾಗಸೇನ, ಈ 3 ಬರೋದು ಸಾಕು. ಯಾರು? ಬಾಲವರ್ಮ ಅಂತ ಬರ್ತಾನೆ, ನಂದಿನ ಅಂತ ಬರ್ತಾನೆ, ಹಾಗೇನೆ ಇನ್ನೊಬ್ಬ ಬಹುಮುಖ್ಯವಾಗಿ ನಾಗಸೇನ ಅಂತ ಬರ್ತಾನೆ. ಹೀಗಾಗಿ ಇವರು ಪ್ರಮುಖವಾಗಿರ್ತಕ್ಕಂಥ ಉತ್ತರ ಭಾರತದಲ್ಲಿ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಿರ್ತಕ್ಕಂಥ ಇಬ್ಬರು ಯಾರಪ್ಪ ಅಂತಂದ್ರೆ ಪ್ರಮುಖ ದೊರೆಗಳು. ಇನ್ನು ಸಮುದ್ರಗುಪ್ತ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ 12 ಜನರನ್ನ ಸೋಲಿಸ್ತಾನೆ. ಯಾರು ಅಂತ ಕೇಳಿದ್ರೆ ಕೋಸಲದ ಮಹೇಂದ್ರ ಅಂತ ನಾವು ಹೇಳ್ತೀವಿ. ಕೋಸಲದ ಮಹೇಂದ್ರ ಪ್ರಮುಖ ಇಬ್ರು ನೆನಪಿಟ್ರೆ ಸಾಕು. ಒಂದೇದು ಯಾರು? ಕೋಸಲದ ಮಹೇಂದ್ರ, ಕಂಚಿಯ ವಿಷ್ಣುಗೋಪ. ಕೋಸಲದ ಮಹೇಂದ್ರ ಮತ್ತು ಕಂಚಿಯ ವಿಷ್ಣುಗೋಪ. ಹಾಗೇನೆ ಇನ್ನೊಂದು
ಪಿಷ್ಟಪುರದ ವೆಂಗಿ ರಾಜ ಅಂತ ಬರ್ತಾನೆ. ಹೀಗೆ ಇಬ್ರು ನೆನಪಿಟ್ರೆ ಸಾಕು. ಕೋಸಲದ ಮಹೇಂದ್ರ ಮತ್ತು ಕಂಚಿಯ ನಾಗಸೇನ, ಇವರಿಬ್ರು ಹೆಸರು ನೆನ್ಪಿಟ್ಕೊಂಡ್ರೆ ಸಾಲ್ಕು. ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಗುಪ್ತರ ಕಾಲದ ಯಾವುದಾದ್ರೂ 2 ಹೆಸರಾಂತ ವಿಶ್ವವಿದ್ಯಾನಿಲಯಗಳನ್ನ ಹೆಸರಿಸಿರಿ. ವಿಶ್ವವಿದ್ಯಾನಿಲಯಗಳು ಗುಪ್ತರ ಕಾಲದಲ್ಲಿ ಯಾವುವು ಗೊತ್ತಿರಲಿ ನಿಮಗೆ? ಮೊದಲನೇದಾಗಿ ಶ್ರೀಗುಪ್ತನಿಂದ ಸ್ಥಾಪಿಸಲ್ಪಡತಕ್ಕಂಥ ಒಂದು ವಿಶ್ವವಿದ್ಯಾಲಯ ಯಾವುದಪ್ಪ ಅಂತ ಕೇಳಿದ್ರೆ ಅದು ನಳಂದ ವಿಶ್ವವಿದ್ಯಾನಿಲಯ. ಯಾವ ವಿಶ್ವವಿದ್ಯಾನಿಲಯ? ನಳಂದ ವಿಶ್ವವಿದ್ಯಾನಿಲಯ, ಸಾರಾನಾಥ್ ವಿಶ್ವವಿದ್ಯಾನಿಲಯ. ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅಜಂತ ವಿಶ್ವವಿದ್ಯಾನಿಲಯ. ನಳಂದ ವಿಶ್ವವಿದ್ಯಾಲಯ, ಸಾರನಾಥ್ ವಿಶ್ವವಿದ್ಯಾಲಯ, ಅಜಂತ ವಿಶ್ವವಿದ್ಯಾಲಯಗಳು ಕೂಡ ಇವು ಯಾರ ಕಾಲದಲ್ಲಿ ಬರ್ತಕ್ಕಂಥವು ಅಂತಂದ್ರೆ ಇವು ಗುಪ್ತರ ಕಾಲದ ಸರ್ವಶ್ರೇಷ್ಠ ಉನ್ನತ ವಿಶ್ವವಿದ್ಯಾನಿಲಯಗಳಾಗಿದ್ದಾವೆ. ಹಾಗೇನೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ವರಹ ಮೀರನ ಯಾವುದಾದರೂ 2 ಕೃತಿಗಳನ್ನ ಹೆಸರಿಸಿರಿ. ವರಹ ಮೀರ್ ಈತನೊಬ್ಬ ಪ್ರಮುಖವಾಗಿರ್ತಕ್ಕಂಥ ಖಗೋಳ ತಜ್ಞ. ವರಹ ಮೀರನ ಬೃಹತ್ ಸಂಹಿತೆ ಹಾಗೂ ಪಂಚ ಸಿದ್ಧಾಂತಿಕೆ ಅನ್ನುವಂತಹ 2 ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನ ಬರೀತಾನೆ. ಇನ್ನು ಕೊನೆಯಾಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಸಿಲೆಬಸ್ ಅನುಗುಣವಾಗಿರ್ತಕ್ಕಂಥದ್ದು, ಗುಪ್ತರ ಕಾಲದ ಯಾವುದಾದರೂ 2 ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಕೇಂದ್ರಗಳನ್ನ ಹೆಸರಿಸಿರಿ. ವಾಸ್ತುಶಿಲ್ಪ ಕೇಂದ್ರಗಳು ಅಂತಂದ್ರೆ ಗುಪ್ತರು ಕೂಡ ಸ್ವತಃ ನಿರ್ಮಿಸಿದಂತಹ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳಾಗಿದ್ದಾವೆ. ಆ ದೇವಾಲಯಗಳನ್ನ ನಾವು ನೋಡ್ತಾ ಹೋದ್ರೆ ಇತಿಹಾಸದಲ್ಲಿ ಪ್ರಮುಖವಾಗಿ ಸರ್ವಶ್ರೇಷ್ಠಮಯವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ವಾಸ್ತುಶಿಲ್ಪ ಕೇಂದ್ರಗಳನ್ನು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕಟ್ಟಿದ್ರು. ಆ ವಾಸ್ತುಶಿಲ್ಪ ಕೇಂದ್ರಗಳೇ ಅಂತಂದ್ರೆ ದೇವಗಿರಿ ಆಗಿರ್ಬೋದು, ಮಥುರಾ ಆಗಿರ್ಬೋದು, ಹಾಗೇನೆ ಪಾಟ್ಲಿಪುತ್ರದಲ್ಲಿ ಅಥವಾ ಇನ್ನೊಂದು ಬಿಟ್ಟರ್ಗಾಂವ್ ಅಂತಕ್ಕಂಥ ದೇವಗಿರಿ, ಮಥುರಾ ಅನ್ನುವಂಥ ಒಂದು ಸ್ಥಳದೊಳಗೆ ಇವರ ಪ್ರಮುಖವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಕೇಂದ್ರಗಳನ್ನು ನಾವು ನೋಡ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ನಿಮ್ಮ ಸಿಲೆಬಸ್ಗೆ ಅನುಗುಣವಾಗಿ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾನೀಗ ನಿಮ್ಮ ಮುಂದೆ ಹೇಳಿದ್ದೇನೆ. ಇವುಗಳನ್ನ ಲಕ್ಷ್ಯ ಕೊಟ್ಟು ಅಧ್ಯಯನವನ್ನು ಮಾಡಿ ಓದಿ ತಿಳ್ಕೊಳ್ಬೇಕು. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನಾವಳಿಗಳನ್ನು ನಾನು ಈಗಾಗಲೇ ಅದ್ರ ಬಗ್ಗೆ ವಿಡಿಯೋದ ಮುಖಾಂತರವಾಗಿ ಹೇಳಿದ್ದೇನೆ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಏನಾಗಪ್ಪ ಅಂದ್ರೆ ಏನಾದರೂ ಇದರೊಳಗೆ ಲೋಪದೋಷಗಳಿದ್ರೆ ಕಮೆಂಟ್ಸ್ ಮುಖಾಂತರವಾಗಿ ತಿಳಿಸಿ. ಹಾಗೇನೆ ಇದನ್ನ ದಯವಿಟ್ಟು ಲೈಕ್ ಇದ್ರೆ ಲೈಕ್ ಮಾಡಿ. ಹಾಗಾದ್ರೆ ಇದರಲ್ಲಿ ಏನಾದ್ರು ತಪ್ಪು ಇದ್ರೆ ಅದನ್ನ ಕಮೆಂಟ್ಸ್ ಮುಖಾಂತರವಾಗಿ ತಿಳಿಸಿ. ಇದನ್ನ ಎಲ್ಲ ನಿಮ್ಮ ಸಹಪಾಠಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕು ಅಂತಂದ್ರೆ ಅದನ್ನ ಶೇರ್ ಮಾಡಿ ಸರಿಯಾಗಿ ಬರುವಂತಹ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆಯುವ ಮುಖಾಂತರವಾಗಿ ನನ್ನ ಒಂದು ಪುಟ್ಟವಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಈ ಒಂದು ಅಲ್ಪ ಜ್ಞಾನವನ್ನ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ದ್ವಿತೀಯ ವರ್ಷದ PUC ದ್ವಿತೀಯ ವರ್ಷದ ಪಠ್ಯಕ್ಕನುಗುಣವಾಗಿ 4.5 ಗುಪ್ತರ ಬಗ್ಗೆ ಈಗಾಗಲೇ ಆ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿದ್ದೀರಿ. ಆ ಒಂದು ವಿಷಯದ ನಂತರ ಆ ಒಂದು ಪಾಠಕ್ಕೆ ಅನುಗುಣವಾಗಿರ್ತಕ್ಕಂಥ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇವು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನಾವಳಿಗಳಿದ್ದಾವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇವುಗಳನ್ನ ಲಕ್ಷ್ಯ ಕೊಟ್ಟು ನೀವೆಲ್ಲ ನೋಡೋದ್ರಿಂದ ಮತ್ತು ತಿಳಿದುಕೊಳ್ಬೇಕಾಗ್ತದೆ. ಇವು ಪರೀಕ್ಷೆಗೆ ಬಹಳಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂಥ ಪ್ರಶ್ನಾವಳಿಗಳಿದ್ದಾವೆ. ಹಾಗಾಗಿ ನಾನು ಮುಂದೆ ಈ 1 ಅಂಕದ ಪ್ರಶ್ನೆಗಳನ್ನ ಮತ್ತು 2 ಅಂಕದ ಪ್ರಶ್ನೆಗಳನ್ನ ಇವತ್ತು ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ನಿಮ್ಗೆ ಬಿಡಿಸ್ತಾ ಇದ್ದೇನೆ. ದಯವಿಟ್ಟು ಲಕ್ಷ್ಯ ಕೊಟ್ಟು ಈ ಒಂದು ವಿಡಿಯೋನ ಏನ್ ಮಾಡ್ಬೇಕು ಅಂದ್ರೆ ನೋಡ್ಬೇಕು. ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಏನ್ ಮಾಡ್ಬೇಕು ಅಂದ್ರೆ ಶೇರ್ ಮಾಡ್ಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಮೊದಲಾಗಿ ಗುಪ್ತ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳ್ತಾರೆ. ಬಹಳಷ್ಟು ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಗುಪ್ತ ಸಂತತಿಯ ಸ್ಥಾಪಕ ಯಾರಪ್ಪ ಅಂತಂದ್ರೆ ಶ್ರೀಗುಪ್ತ ಅಂತ ಬರ್ತಾನೆ. ಗುಪ್ತ ಸಂತತಿಯ ಸ್ಥಾಪಕ ಯಾರು ಅಂತಂದ್ರೆ ಶ್ರೀಗುಪ್ತ ಅಂತ ಬರ್ತಾನೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಗುಪ್ತ ಶಕೆ ಯಾವಾಗ ಆರಂಭವಾಯಿತು ಅಂತ ಕೇಳ್ತಾರೆ.
ಗುಪ್ತ ಶಕೆ ಆರಂಭವಾಗಿದ್ದು ಸಾಮಾನ್ಯ ಶಕೆ 320 ಅನ್ನುವಂಥದ್ದು ಬರ್ತದೆ. ಹೀಗೆ ಮೂರನೇದಾಗಿ ನೋಡೋದಾದ್ರೆ ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ ಯಾರಪ್ಪ ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ ಹರಿಶೇನ. ಯಾರು? ಹರಿಶೇನ ಅಂತ ನಾವು ಕರಿತೀವಿ. ಹಾಗಾಗಿ ಹರಿಶೇನ ಅಲಹಾಬಾದ್ ಸ್ತಂಭ ಶಾಸನವನ್ನ ರಚನೆ ಮಾಡ್ತಾನೆ. ಆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಸಾಧನೆಗಳನ್ನು ಹೇಳುವಂತಹ ಒಂದು ಏಕೈಕ ಶಾಸನವಾಗಿದೆ. ನೆಕ್ಸ್ಟ್ ಬರ್ತದೆ ಕ್ವಶನ್ಸ್. ಇಲ್ಲಿ ಏನಪ್ಪಾ ಅಂದ್ರೆ ಈ ಗುಪ್ತ ವಂಶದ ಶ್ರೇಷ್ಠ ದೊರೆ ಅಂತ ಕೇಳಿದಾಗ ಯಾರಪ್ಪ ಅಂತಂದ್ರೆ ಸಮುದ್ರಗುಪ್ತ ಅಂತ ನಾವು ಕರಿತೀವಿ. ಹಾಗೇನೆ ಸಮುದ್ರಗುಪ್ತನ ಕೆಲವೊಂದು ಬಿರುದುಗಳನ್ನು ನಾನು ಈಗಾಗಲೇ ಹಿಡಿದು ಹೇಳಿದೆ. ನಾನು ಏನಪ್ಪಾ ಅಂದ್ರೆ ಅಶ್ವಮೇಧ ಯಾಗವನ್ನ ಪ್ರಮುಖವಾಗಿ ಫಸ್ಟ್ ಆರಂಭಿಸಿದವನು ಯಾರಪ್ಪ ಅಂತಂದ್ರೆ ಸಮುದ್ರಗುಪ್ತ. ಆತನನ್ನ ಕವಿರಾಜ ಅಂತಲೂ ಕೂಡ ಕರೀತಾರೆ. ಕವಿರಾಜ ಅಂತ ಕರೀತಾರೆ. ಅಶ್ವಮೇಧ ಪರಾಕ್ರಮಿ ಅನ್ನುವಂತ ಒಂದು ಹೆಸರಿನಿಂದ ಪ್ರಖ್ಯಾತಿ ಹೊಂದಿದ್ದಾನೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಕಾವ್ಯ ಮೀಮಾಂಸೆಯನ್ನ ಬರೆದವರು ಯಾರು ಅಂತ ಕೇಳ್ತಾರೆ. ಕಾವ್ಯ ಮೀಮಾಂಸೆಯ ಕರ್ತೃ ಯಾರಪ್ಪ ಅಂತಂದ್ರೆ ರಾಜಶೇಖರ ಅಂತ ಬರ್ತಾನೆ. ಕಾವ್ಯ ಮೀಮಾಂಸದ ಕರ್ತೃ ಯಾರಂತಂದ್ರೆ ರಾಜಶೇಖರ. ಹಾಗೇನೆ ಇಲ್ಲಿ ಬರೋದು ಕವಿರಾಜ ಅನ್ನುವಂತಹ ಒಂದು ಬಿರುದನ್ನು ಹೊಂದಿದವರು ಯಾರಪ್ಪ ಅಂದ್ರೆ ಸಮುದ್ರಗುಪ್ತ. ಯಾರು? ಸಮುದ್ರಗುಪ್ತ ಅಂತ ಬರ್ತಾನೆ. ಹಾಗೆ ಶಾಕುಂತಲ ಅನ್ನುವಂತಹ ಒಂದು ಕೃತಿನ ಬರೆದವರು. ಇದು ಗುಪ್ತ ಕಾಲದ ಸರ್ವಶ್ರೇಷ್ಠಮಯವಾಗಿರುವಂತಹ ಒಂದು ಕೃತಿಯಾಗಿದೆ, ಒಂದು ನಾಟಕ. ಇದನ್ನು ಬರೆದವರು ಯಾರು? ಕಾಳಿದಾಸ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಕಾಳಿದಾಸನನ್ನ ಅವನ ಕೃತಿಗಳನ್ನ ನಾವು 2 ಅಂಕದಲ್ಲಿ ನೋಡ್ತಾ ಹೋಗ್ತೇವೆ. ಆಮೇಲೆ ಹೇಳ್ತೇನೆ ನಾನು. ಇನ್ನ ಪ್ರಮುಖವಾಗಿರ್ತಕ್ಕಂಥ ಇನ್ನು ಕೆಲವೊಂದು ಪ್ರಶ್ನಾವಳಿಗಳಿದಾವೆ. ಕವಿರಾಜ ಅನ್ನುವಂತ ಬಿರುದನ್ನು ಪಡೆದವರು ಸಮುದ್ರಗುಪ್ತ. ಶಾಕುಂತಲ ಅನ್ನುವಂತ ಒಂದು ಕೃತಿಯನ್ನು ಬರೆದವರು, ನಾಟಕ ಇದು, ಅದನ್ನು ಬರೆದವರು ಕಾಳಿದಾಸ. ಹಾಗೇನೆ ಆರ್ಯಭಟ ಅಂತ ಬರ್ತಾನೆ, ಖಗೋಳ ವಿಜ್ಞಾನಿ. ಈತ 2 ಕೃತಿಗಳನ್ನ ಬರೀತಾನೆ. ಆರ್ಯಭಟೀಯಂ ಮತ್ತು ಸೂರ್ಯ ಸಿದ್ಧಾಂತಿಕ ಅನ್ನುವಂತಹ 2 ಕೃತಿಗಳನ್ನ ಬರೀತಾನೆ. ಇಲ್ಲಿ 1 ಅಂಕದಲ್ಲಿ ಬಂದಾಗ ಆರ್ಯಭಟನ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನು ಬರೆಯೋದಂತಂದ್ರೆ ಸೂರ್ಯ ಸಿದ್ಧಾಂತ ಅಂತ ಒಂದೇ ಬರೀಬೇಕು. 2 ಅಂಕದಲ್ಲಿ ಕೇಳಿದ್ರೆ 2 ಬರೀಬೇಕು. ಇನ್ನೊಂದು ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ 11ನೇ ಪ್ರಶ್ನೆ ಬರ್ತಾ ನಾವು ಹೋಗ್ತೇನೆ ನಾನು. ಇಲ್ಲಿ ವಿಕ್ರಮಾದಿತ್ಯ ಅನ್ನುವಂತಹ ಬಿರುದನ್ನ ಪಡೆದವರು ಯಾರು ಅಂತ ಕೇಳ್ತಾರೆ. ವಿಕ್ರಮಾದಿತ್ಯ ಬಿರುದನ್ನ ಪಡೆದವರು ಯಾರು ಅಂತ ಕೇಳಿದ್ರೆ ಮುಖ್ಯವಾಗಿ 2ನೇಯ ಚಂದ್ರಗುಪ್ತ. ಎಷ್ಟನೇ ಚಂದ್ರಗುಪ್ತ? 2ನೇಯ ಚಂದ್ರಗುಪ್ತ ಅಂತ ಬರ್ತಾನೆ. 2ನೇಯ ಚಂದ್ರಗುಪ್ತ. 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಅನ್ನುವಂತ ಒಂದು ಬಿರುದನ್ನ ಪಡಿತಾನೆ. ಇನ್ನೊಂದು ಕ್ವಶನ್ಸ್ ಯಾವ್ದಪ್ಪ ಅಂತಂದ್ರೆ 1 ಅಂಕದ ಪ್ರಶ್ನೆ, ಅಮರಕೋಶ ಅನ್ನುವಂತಹ ಒಂದು ಕೃತಿಯನ್ನು ಬರೆದವರು. ಅಮರಕೋಶ ಅನ್ನುವಂತಹ ಒಂದು ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ಬಹುಮುಖ್ಯವಾಗಿ ಅಮರಸಿಂಹ. ಅಮರಕೋಶವನ್ನ ಬರೆದವರು ಯಾರು? ಅಮರಸಿಂಹ. 1 ಅಂಕದ ಪ್ರಶ್ನೆ ಇದು. ನೆಕ್ಸ್ಟ್ ಇನ್ನೊಂದು ಬರ್ತದೆ ಕ್ವಶನ್ಸ್. ಯಾವುದಂತ ಕೇಳಿದ್ರೆ ಬೃಹತ್ ಸಂಹಿತೆಯನ್ನ ಬರೆದವರು. ಇದು ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ. ಬೃಹತ್ ಸಂಹಿತೆಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ವರಹಮೀರ. ಬೃಹತ್ ಸಂಹಿತೆಯನ್ನು ಬರೆದವರು ಯಾರು? ವರಹಮೀರ ಅಂತ ಬರ್ತಾನೆ. ಹೀಗೆ ಇನ್ನೊಂದು ಬರ್ತದೆ. ಇನ್ನೊಂದು 15ನೇ ಪ್ರಶ್ನೆ, 14ನೇ ಪ್ರಶ್ನೆ ಹೋಗ್ತೇನೆ ನಾನೀಗಲೇ. ಫೊಕೂಕಿ ಅನ್ನುವಂತಹ ಒಂದು ಕೃತಿಯನ್ನು ಬರೆದವರು. ಫೊಕೂಕಿ ಅನ್ನುವಂತ ಕೃತಿಯನ್ನು ಬರೆದವರು ಫಾಹಿಯಾನ್. ಫೊಕೂಕಿ ಅನ್ನುವಂತ ಒಂದು ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ಫಾಹಿಯಾನ್. ಹಾಗೇನೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾರಪ್ಪ ಅಂತಂದ್ರೆ ಕಿರಾತಾರ್ಜುನ ವಿಜಯ. ಯಾವುದು? ಕಿರಾತಾರ್ಜುನ ವಿಜಯ. ಇದು ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. 1 ಅಂಕದಲ್ಲಿ ಈ ಕೃತಿಯನ್ನು ಬರೆದವರು ಕಿರಾತಾರ್ಜುನ ವಿಜಯ ಅನ್ನುವಂತ ಒಂದು ಕೃತಿಯನ್ನು ಬರೆದವರು ಯಾರಪ್ಪ ಅಂತಂದ್ರೆ ಭಾರವಿ ಅನ್ನುವಂತ ಒಬ್ಬ ಕವಿ ಈ ಒಂದು ಕೃತಿಯನ್ನು ಬರೀತಾನೆ. ಹಾಗೇನೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನಾವಳಿ ಏನಪ್ಪಾ ಅಂತಂದ್ರೆ ನಿಮಗೆ ಎಕ್ಸಾಮ್ಸ್ಗೆ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ನೆನಪಿಕೊಳ್ಳಿ ವಿದ್ಯಾರ್ಥಿಗಳೇ, ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರು?
ಭಾರತದ ವೈದ್ಯಶಾಸ್ತ್ರದ ಪಿತಾಮಹನೆಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ. ಹಲವಾರು ವರ್ಷದ ಪ್ರಶ್ನೆಗಳ ಪತ್ರಿಕೆ ನೋಡ್ತಾ ಹೋದಾಗ ಈ ಪ್ರಶ್ನೆ ಬಿದ್ದಿದೆ. ಇದರ ಉತ್ತರ ಯಾವುದು ಅಂತ ಕೇಳಿದ್ರೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತ್ರಿ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತಂದ್ರೆ ಧನ್ವಂತ್ರಿ ಅಂತಲೂ ಕೂಡ ಕರೀತಾರೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ 17ನೇ ಪ್ರಶ್ನೆ, ಗುಪ್ತರ ಕಾಲದ ಕಬ್ಬಿಣದ ಸ್ತಂಭ ಶಾಸನ ಕಂಡು ಬಂದಿರುವುದು ಎಲ್ಲಿ ಅಂತ ಕೇಳ್ತಾರೆ. ನೋಡಿ, 2ನೆಯ ಚಂದ್ರಗುಪ್ತನ ಆಳ್ವಿಕೆಯ ಅವಧಿಯಲ್ಲಿ ಬರುವಂತಹ ಒಂದು ಪ್ರಮುಖವಾಗಿರುವಂತಹ ಒಂದು ಕಬ್ಬಿಣದ ಕಂಬ ಇವತ್ತಿನವರೆಗೆ ನಾವು ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲಿ? ದೆಹಲಿಯ ಸಮೀಪ ಇರುವಂತಹ ಮೆಹರೌಲಿ. ಗೊತ್ತಿರಲಿಕ್ಕೆ ಈಗಾಗಲೇ ನಾನು ಹೇಳಿದೆ, ನಾವು ಮೆಹರೌಲಿ ಅನ್ನುವಂತಹ ಒಂದು ಸ್ಥಳದಲ್ಲಿ ಕಬ್ಬಿಣದ ಸ್ತಂಭ ಸಿಕ್ಕಿದೆ. ಅದು ಗುಪ್ತರ ಕಾಲದ ಸರ್ವಶ್ರೇಷ್ಠ ಲೋಹ ಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ರು ಅಂತ ನಮಗೆ ಬಹಳ ಸ್ಪಷ್ಟವಾಗ್ತದೆ. ಯಾವುದು? ಕಬ್ಬಿಣದ ಸ್ತಂಭ ಸಿಕ್ಕಿದ್ದು ಎಲ್ಲಿ? ಗುಪ್ತರ ಕಾಲದಲ್ಲಿ ಮೆಹರೌಲಿ ಅನ್ನುವಂತಹ ಒಂದು ಸ್ಥಳದಲ್ಲಿ. ಹಾಗೇನೆ ಇನ್ನ 2 ಅಂಕದ ಪ್ರಶ್ನೆಗೆ ನಾವು ಹೋಗೋಣ. 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆನ ಮಾಡೋಣ. ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರಂತ ನಾನು ಭಾವಿಸಿದ್ದೇನೆ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಬರುವಂತಹ ಒಂದು ಪ್ರಮುಖ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗುಪ್ತರು ಕಾಲದಲ್ಲಿ ಬರುವಂತಹ 2 ಪ್ರಮುಖವಾಗಿರ್ತಕ್ಕಂಥ ರಾಜಧಾನಿಗಳು ಯಾವುವು? ಗುಪ್ತರ ಕಾಲದ 2 ಪ್ರಮುಖ ರಾಜಧಾನಿಗಳು ಯಾವುವು ಅಂತ ಕೇಳಿದ್ರೆ ಪಾಟಲಿಪುತ್ರ ಮತ್ತು ಉಜ್ಜಯಿನಿ. ಒಂದು ಪಾಟಲಿಪುತ್ರ, 2 ಉಜ್ಜಯಿನಿ ಅನ್ನುವಂತಹ 2 ಗುಪ್ತರ ಕಾಲದ 2 ರಾಜಧಾನಿಗಳು. ಇನ್ನ 2ನೇದಾಗಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವಂತಹ ಶಾಸನ ಯಾವುದು? ಅದನ್ನ ಯಾರು ಬರೆದರು ಅಥವಾ ಯಾರು ರಚಿಸಿದರು ಅಂತ ಬರ್ತದೆ. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ ಸಮುದ್ರಗುಪ್ತನ ಶಾಸನಗಳನ್ನ ಹೇಳುವಂತಹ ಒಂದು ಶಾಸನ ಯಾವುದಪ್ಪ ಅಂತಂದ್ರೆ, ಸಾಧನೆಗಳನ್ನ ಹೇಳುವಂತಹ ಒಂದು ಶಾಸನ ಯಾವುದು ಅಂತ ಕೇಳಿದ್ರೆ ಅದು ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಯಾರು ಬರೆದರು? ಹರಿಸೇನ ಬರೀತಾನೆ. ಯಾರು ಬರೀತಾರೆ? ಹರಿಸೇನ. ಅಂದ್ರೆ ಸಮುದ್ರಗುಪ್ತನ ಒಬ್ಬ ದಂಡ ನಾಯಕನು ಕೂಡ ಹೌದು, ಕವಿನೂ ಕೂಡ ಹೌದು. ಆತನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಶ್ರೇಷ್ಠ ಕೃತಿ ಯಾವುದು ಅಂತ ಕೇಳಿದ್ರೆ ಅಲಹಾಬಾದ್ ಸ್ತಂಭ ಶಾಸನವಾಗಿದೆ. ಇದು ಸಮುದ್ರಗುಪ್ತನ ದಿಗ್ವಿಜಯಗಳ ಕುರಿತು ಹೇಳ್ತದೆ. ಇನ್ನೊಂದು ಗುಪ್ತರ ಕಾಲದ 2 ಪ್ರಮುಖ ಕವಿಗಳನ್ನ ಹೆಸರಿಸಿರಿ. ಇದು 2 ಅಂಕದ ಪ್ರಶ್ನೆ. 2 ಬರೀಬೇಕು. ಗುಪ್ತರ ಕಾಲದ 2 ಪ್ರಮುಖ ಕವಿಗಳು ಯಾರು? 4 ಹೇಳಿದ್ರೆ 2 ಇಂಪಾರ್ಟೆಂಟ್ ಹೇಳ್ತೇನೆ ನಾನು. ಕಾಳಿದಾಸ ಮಹಾನ್ ಕವಿ, ಭಾರವಿ ಮಹಾನ್ ಕವಿ. ಹಾಗೇನೆ ಇನ್ನು ಬರ್ತಾರೆ ಕಾಳಿದಾಸ, ಆಮೇಲೆ ಭಾರವಿ, ಆಮೇಲೆ ಇನ್ನೊಬ್ಬ ಯಾರಪ್ಪ ಅಂತಂದ್ರೆ ವಿಶಾಖ ದತ್ತ ಅಂತ ಬರ್ತಾನೆ. ವಿಶಾಖ ದತ್ತನ ಮುದ್ರಾ ರಕ್ಷ ಅನ್ನುವಂತ ಒಂದು ಕೃತಿಯಾಗಿರ್ಬೋದು. ಹೀಗೆ 2 ಬರೆದ ಸಾಕು. ಕಾಳಿದಾಸರ ಬರೀರಿ, ಕಾಳಿದಾಸ, ಭಾರವಿ, ವಿಶಾಖ ದತ್ತ. ಹಾಗೇನೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ 4ನೇದಾಗಿ ಕಾಳಿದಾಸನ 2 ಕೃತಿಗಳನ್ನ ಹೆಸರಿಸಿರಿ. ನೋಡಿ, ಕಾಳಿದಾಸ 2 ನಾಟಕಗಳನ್ನ ಬರೀತಾನ. ಮೇಘದೂತ ಮತ್ತು ಶಾಕುಂತಲೆ ಇವು ನಾಟಕಗಳು. ಆದ್ರೆ ಕಾಳಿದಾಸನ 2 ಪ್ರಮುಖ ಕೃತಿಗಳು ಯಾವುವು ಅಂತ ಕೇಳಿದ್ರೆ ಋತು ಸಂಹಾರ ಅಂದ್ರೆ ರಘುವಂಶ, ಕುಮಾರ ಸಂಭವ, ರಘುವಂಶ, ಕುಮಾರ ಸಂಭವ, ಮಾಳ್ವಿಕಾಗ್ನಿ ಮಿತ್ರ, ಇವು ಅವನ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು. ನಾಟಕ ಶಾಕುಂತಲೆ. ಹಾಗೇನೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಫಾಹಿಯಾನ್ ಯಾರು, ಅವನು ಏಕೆ ಭಾರತಕ್ಕೆ ಬಂದ? ನೋಡಿ, ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಫಾಹಿಯಾನ್ ಯಾರು ಅಂದ್ರೆ ಫಾಹಿಯಾನ್ ಈತ ಚೀನಾ ದೇಶದ ಯಾತ್ರಿಕ. ಫಾಹಿಯಾನ್ ಯಾರಂತಂದ್ರೆ ಚೀನಾ ದೇಶದ ಯಾತ್ರಿಕನಾಗಿದ್ದಾನೆ. ಈತ ಭಾರತಕ್ಕೆ ಯಾಕೆ ಬಂದಪ್ಪ ಅಂತಂದ್ರೆ ಬುದ್ಧನು ಹುಟ್ಟಿರ್ತಕ್ಕಂಥ ಸ್ಥಳ ನಮ್ಮದು ಭಾರತ.
ಆ ಬುದ್ಧನ ಮೂಲ ಅಂದ್ರೆ ಬೌದ್ಧ ಧರ್ಮದ ಮೂಲ ತತ್ವಗಳನ್ನ ಅಧ್ಯಯನವನ್ನ ಮಾಡಲಿಕ್ಕೆ ಭಾರತಕ್ಕೆ ಬರ್ತಾನೆ. ಯಾರು? ಫಾಹಿಯಾನ್. ಹಾಗೇನೆ ಇನ್ನೊಂದು ಪ್ರಶ್ನೆ ಯಾವ್ದಪ್ಪ ಅಂತ ಕೇಳಿದ್ರೆ, ಈ ಗುಪ್ತರ ಇತಿಹಾಸವನ್ನ ತಿಳಿಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಯಾವುದಾದರೂ 2 ಪ್ರಮುಖ ಆಧಾರಗಳನ್ನು ತಿಳಿಸಿವಿ ಅಂತ ಕೇಳ್ತಾರೆ. ಇದು ಕೂಡ 2 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಆದ್ರೆ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ, ನೀವು ಶಾಸನಗಳನ್ನ ಬರಿಬಹುದು, ಆಧಾರ ಕೃತಿಗಳನ್ನ ಕೂಡ ಬರಿಬಹುದು. ಇಲ್ಲಿ ಬಹುಮುಖ್ಯವಾಗಿ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಿಕ್ಕೆ ಸಹಾಯಕವಾಗಿರ್ತಕ್ಕಂಥ 2 ಪ್ರಮುಖವಾಗಿರ್ತಕ್ಕಂಥ ಆಧಾರಗಳು ಯಾವಪ್ಪ ಅಂತ ಕೇಳಿದ್ರೆ, ಮೊದಲನೇದಾಗಿ ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ಬೋದು, ಹಾಗೇನೆ ಕಾಳಿದಾಸನ ಪ್ರಮುಖ ಕೃತಿಗಳಾಗಿರ್ಬೋದು. ಅಂದ್ರೆ ಕಾಳಿದಾಸನ ಕೃತಿಗಳು ಯಾವುವು? ಮೇಘದೂತ, ಕುಮಾರ ಸಂಭವ, ರಘುವಂಶ, ಮಾಳವಿಕಾಗ್ನಿಮಿತ್ರ ಅನ್ನುವಂತಹ ಒಂದು ಕೃತಿಗಳು. ಇವು ಕಾಳಿದಾಸ ಕೃತಿಗಳು ಕೂಡ ಗುಪ್ತರ ಇತಿಹಾಸ ತಿಳಿಲಿಕ್ಕೆ ಲಭ್ಯವಾಗಿರ್ತಕ್ಕಂಥ ಪ್ರಮುಖ ಆಧಾರಗಳಾಗಿದ್ದಾವೆ. ಹಾಗೇನೆ ಇದು ಒಟ್ಟಾರೆ 4 ಬರೆದ್ರೆ ಸಾಕು. ಇದು 2 ಅಂಕದ ಪ್ರಶ್ನೆ. ಇನ್ನ ಹಾಗೇನೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಬರ್ತದೆ. ಏನಪ್ಪಾ ಅಂತಂದ್ರೆ, ಈ ಇನ್ನೊಂದು ಬರೋದು ನೋಡಿ ಆಧಾರಗಳು. ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಅನ್ನುವಂತಹ 2 ಸಂಸ್ಕೃತ ಭಾಷೆಯ ಕೃತಿಗಳಾಗಿದ್ದಾವೆ. ಇದು ಕೂಡ ನೆನಪಿಟ್ಕೊಳ್ಳಿ. 2ರಾಗ 1 ಬರೀ. ಕಾಳಿದಾಸನ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಇವು ಕೂಡ ಸಹಾಯಕವಾಗಿರ್ತಕ್ಕಂಥ ಮೂಲಾಧಾರಗಳಾಗಿದ್ದಾವೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಗುಪ್ತರ ಅಂದ್ರೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಿರ್ತಕ್ಕಂಥ ಯಾರಾದರೂ 2 ಉತ್ತರ ಭಾರತದ ರಾಜರುಗಳನ್ನ ಹೆಸರಿಸಿರಿ. ನೋಡಿ, ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಾವು ಅವಲೋಕನವನ್ನು ಮಾಡಿದಾಗ ಸಮುದ್ರಗುಪ್ತ ಉತ್ತರ ಭಾರತದ ಮೇಲೆ ಮತ್ತು ದಕ್ಷಿಣ ಭಾರತದ ಮೇಲೆ ಯುದ್ಧಗಳನ್ನು ಕೈಗೊಂಡ ಅಂತ ಹೇಳ್ತಾರೆ. ಹಾಗಾದ್ರೆ ಉತ್ತರ ಭಾರತದ ಮೇಲೆ ದಾಳಿಯನ್ನ ಮಾಡಿಬಿಟ್ಟು 9 ರಾಜರನ್ನ ಏನ್ ಮಾಡ್ತಾನವ? ಸೋಲಿಸ್ತಾನೆ. ಆ 9 ರಾಜರು ಯಾರಪ್ಪ ಅಂತಂದ್ರೆ ಮುಖ್ಯವಾಗಿ ಬಾಲವರ್ಮ, ನಂದಿನ, ನಾಗಸೇನ, ಹಾಗೇನೆ ಇನ್ನೊಬ್ಬ ಬರ್ತಾನೆ ಯಾರಪ್ಪ ಅಂತಂದ್ರೆ ಬಾಲವರ್ಮ, ನಂದಿನ, ನಾಗಸೇನ, ಈ 3 ಬರೋದು ಸಾಕು. ಯಾರು? ಬಾಲವರ್ಮ ಅಂತ ಬರ್ತಾನೆ, ನಂದಿನ ಅಂತ ಬರ್ತಾನೆ, ಹಾಗೇನೆ ಇನ್ನೊಬ್ಬ ಬಹುಮುಖ್ಯವಾಗಿ ನಾಗಸೇನ ಅಂತ ಬರ್ತಾನೆ. ಹೀಗಾಗಿ ಇವರು ಪ್ರಮುಖವಾಗಿರ್ತಕ್ಕಂಥ ಉತ್ತರ ಭಾರತದಲ್ಲಿ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಿರ್ತಕ್ಕಂಥ 2 ಯಾರಪ್ಪ ಅಂತಂದ್ರೆ ಪ್ರಮುಖ ದೊರೆಗಳು. ಇನ್ನ ಸಮುದ್ರಗುಪ್ತ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ 12 ಜನರನ್ನ ಸೋಲಿಸ್ತಾನೆ. ಯಾರು ಅಂತ ಕೇಳಿದ್ರೆ ಕೋಸಲದ ಮಹೇಂದ್ರ ಅಂತ ನಾವು ಹೇಳ್ತೀವಿ. ಕೋಸಲದ ಮಹೇಂದ್ರ ಪ್ರಮುಖ 2 ನೆನಪಿಟ್ರೆ ಸಾಕು. ಒಂದೇದು ಯಾರು? ಕೋಸಲದ ಮಹೇಂದ್ರ, ಕಂಚಿಯ ವಿಷ್ಣುಗೋಪ. ಕೋಸಲದ ಮಹೇಂದ್ರ ಮತ್ತು ಕಂಚಿಯ ವಿಷ್ಣುಗೋಪ. ಹಾಗೇನೆ ಇನ್ನೊಂದು ಪಿಷ್ಟಪುರದ ವೆಂಗಿ ರಾಜ ಅಂತ ಬರ್ತಾನೆ. ಹೀಗೆ 2 ನೆನಪಿಟ್ರೆ ಸಾಕು. ಕೋಸಲದ ಮಹೇಂದ್ರ ಮತ್ತು ಕಂಚಿಯ ನಾಗಸೇನ, ಇವರಿಬ್ಬರು ಹೆಸರು ನೆನಪಿಟ್ಕೊಂಡ್ರೆ ಸಾಕು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಗುಪ್ತರ ಕಾಲದ ಯಾವುದಾದ್ರೂ 2 ಹೆಸರಾಂತ ವಿಶ್ವವಿದ್ಯಾನಿಲಯಗಳನ್ನ ಹೆಸರಿಸಿರಿ. ವಿಶ್ವವಿದ್ಯಾನಿಲಯಗಳು ಗುಪ್ತರ ಕಾಲದಲ್ಲಿ ಯಾವುವು ಗೊತ್ತಿರಲಿ ನಿಮಗೆ? ಮೊದಲನೇದಾಗಿ ಶ್ರೀಗುಪ್ತನಿಂದ ಸ್ಥಾಪಿಸಲ್ಪಡತಕ್ಕಂಥ ಒಂದು ವಿಶ್ವವಿದ್ಯಾಲಯ ಯಾವುದಪ್ಪ ಅಂತ ಕೇಳಿದ್ರೆ ಅದು ನಳಂದ ವಿಶ್ವವಿದ್ಯಾನಿಲಯ. ಯಾವ ವಿಶ್ವವಿದ್ಯಾನಿಲಯ? ನಳಂದ ವಿಶ್ವವಿದ್ಯಾನಿಲಯ. ಸಾರನಾಥ್ ವಿಶ್ವವಿದ್ಯಾನಿಲಯ. ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅಜಂತ ವಿಶ್ವವಿದ್ಯಾನಿಲಯ. ನಳಂದ ವಿಶ್ವವಿದ್ಯಾಲಯ, ಸಾರನಾಥ್ ವಿಶ್ವವಿದ್ಯಾಲಯ, ಅಜಂತ ವಿಶ್ವವಿದ್ಯಾಲಯಗಳು ಕೂಡ ಇವು ಯಾರ ಕಾಲದಲ್ಲಿ ಬರ್ತಕ್ಕಂಥವು ಅಂತಂದ್ರೆ ಇವು ಗುಪ್ತರ ಕಾಲದ ಸರ್ವಶ್ರೇಷ್ಠ ಉನ್ನತ ವಿಶ್ವವಿದ್ಯಾನಿಲಯಗಳಾಗಿದ್ದಾವೆ. ಹಾಗೇನೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ವರಹಾಮೀರನ ಯಾವುದಾದರೂ 2 ಕೃತಿಗಳನ್ನ ಹೆಸರಿಸಿರಿ. ವರಹಾಮೀರ್ ಈತನೊಬ್ಬ ಪ್ರಮುಖವಾಗಿರ್ತಕ್ಕಂಥ ಖಗೋಳ ತಜ್ಞ. ವರಹಾಮೀರನ ಬೃಹತ್
ಸಂಹಿತೆ ಹಾಗೂ ಪಂಚ ಸಿದ್ಧಾಂತಿಕೆ ಅನ್ನುವಂತಹ ಎರಡು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನ ಬರೀತಾನೆ. ಇನ್ನ ಕೊನೆಯಾಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಸಿಲೆಬಸ್ ಅನುಗುಣವಾಗಿರ್ತಕ್ಕಂಥದ್ದು, ಗುಪ್ತರ ಕಾಲದ ಯಾವುದಾದರೂ ಎರಡು ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಕೇಂದ್ರಗಳನ್ನ ಹೆಸರಿಸಿರಿ. ವಾಸ್ತುಶಿಲ್ಪ ಕೇಂದ್ರಗಳು ಅಂತಂದ್ರೆ ಗುಪ್ತರು ಕೂಡ ಸ್ವತಃ ನಿರ್ಮಿಸಿದಂತಹ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳಾಗಿದ್ದಾವೆ. ಆ ದೇವಾಲಯಗಳನ್ನ ನಾವು ನೋಡ್ತಾ ಹೋದ್ರೆ ಇತಿಹಾಸದಲ್ಲಿ ಪ್ರಮುಖವಾಗಿ ಸರ್ವಶ್ರೇಷ್ಠಮಯವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ವಾಸ್ತುಶಿಲ್ಪ ಕೇಂದ್ರಗಳನ್ನು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕಟ್ಟಿದ್ರು. ಆ ವಾಸ್ತುಶಿಲ್ಪ ಕೇಂದ್ರಗಳೇ ಅಂತಂದ್ರೆ ದೇವಗಿರಿ ಆಗಿರ್ಬೋದು, ಮಥುರಾ ಆಗಿರ್ಬೋದು, ಹಾಗೇನೆ ಪಾಟ್ಲಿಪುತ್ರದಲ್ಲಿ ಅಥವಾ ಇನ್ನೊಂದು ಬಿಟ್ಟರ್ಗಾಂವ್ ಅಂತಕ್ಕಂಥ ದೇವಗಿರಿ, ಮಥುರಾ ಅನ್ನುವಂಥ ಒಂದು ಸ್ಥಳದೊಳಗೆ ಇವರ ಪ್ರಮುಖವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಕೇಂದ್ರಗಳನ್ನು ನಾವು ನೋಡ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ನಿಮ್ಮ ಸಿಲೆಬಸ್ಗೆ ಅನುಗುಣವಾಗಿ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾನೀಗ ನಿಮ್ಮ ಮುಂದೆ ಹೇಳಿದ್ದೇನೆ. ಇವುಗಳನ್ನ ಲಕ್ಷ್ಯ ಕೊಟ್ಟು ಅಧ್ಯಯನವನ್ನು ಮಾಡಿ ಓದಿ ತಿಳ್ಕೊಳ್ಬೇಕು. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನಾವಳಿಗಳನ್ನು ನಾನು ಈಗಾಗಲೇ ಅದ್ರ ಬಗ್ಗೆ ವಿಡಿಯೋದ ಮುಖಾಂತರವಾಗಿ ಹೇಳಿದ್ದೇನೆ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಏನಾಗಪ್ಪ ಅಂದ್ರೆ ಏನಾದರೂ ಇದರೊಳಗೆ ಲೋಪದೋಷಗಳಿದ್ರೆ ಕಮೆಂಟ್ಸ್ ಮುಖಾಂತರವಾಗಿ ತಿಳಿಸಿ. ಹಾಗೇನೆ ಇದನ್ನ ದಯವಿಟ್ಟು ಲೈಕ್ ಇದ್ರೆ ಲೈಕ್ ಮಾಡಿ. ಹಾಗಾದ್ರೆ ಇದರಲ್ಲಿ ಏನಾದ್ರು ತಪ್ಪು ಇದ್ರೆ ಅದನ್ನ ಕಮೆಂಟ್ಸ್ ಮುಖಾಂತರವಾಗಿ ತಿಳಿಸಿ. ಇದನ್ನ ಎಲ್ಲ ನಿಮ್ಮ ಸಹಪಾಠಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕು ಅಂತಂದ್ರೆ ಅದನ್ನ ಶೇರ್ ಮಾಡಿ ಸರಿಯಾಗಿ ಬರುವಂತಹ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆಯುವ ಮುಖಾಂತರವಾಗಿ ನನ್ನ ಒಂದು ಪುಟ್ಟವಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಈ ಒಂದು ಅಲ್ಪ ಜ್ಞಾನವನ್ನ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ.